ಔಟ್ ಆದ್ರ ಬೋಲ್ಡ್ ಆದ್ರ ಅಥವಾ ಮ್ಯಾಚ್ ಫಿಕ್ಸಿಂಗ್ ಗೆ ಒಳಗಾದ್ರ ಯಾವ ಮ್ಯಾಚ್ ಫಿಕ್ಸಿಂಗ್ ಇದು ಷಡ್ಯಂತ್ರ ಆಯ್ತಾ ಯಾವ ತಮ್ಮ ಉಚ್ಚಾಟನೆ ಹಿಂದೆ ನೋಡಿ ಇದು ಏನೈತೋ ಗೊತ್ತಿಲ್ಲ. ಇದರಿಂದ 3-4 ರೀತಿಯ ಒಂದು ಕಾರಣಗಳು ಹೇಳ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು, ಈಕ್ವಲ್ ಆದಂಗೆ ಆಯ್ತು. ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು, ಮುಂದೆ ಯಾರು ನಿಷ್ಠರದಾರ ಅವ್ನ ಪಕ್ಷಕ್ಕೆ ತಗೋಬೇಕು. ಎಷ್ಟು ನಿರ್ಣಯ ಆಗೈತೆ ತೊಬ್ರು ಹೇಳ್ತಾರೆ. ಇದು ಹೇಳೋದ್ರಿಂದ ಏನಾಗ್ತದಂದರೆ, ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ. ಪಟ್ಟಕ್ಕನೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಬ್ಯಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ. ಮ್ಯಾಚ್ ಏನಾಗ್ತದ, ಈ ಟೈ ಆಗ್ತದೆ. ಮುಂದೆ ಏನಂತ ಹೇಳಿ ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕತ್ತ ಅಲ್ಲೇ ನಿಂತ್ಬಿಟ್ರು ಅವ್ರು. ಮುಂದೆ ಹಿಂಗೆ ಮಾಡಿ, ಯಾಕಂದ್ರೆ ಅವ್ರು ಗುರ್ತಾಯ್ತು ಏನೋ ಇದು ಐತಿ. ಯತ್ನಾಳೇ ಕೈ ಹಚ್ಚಾರಂದ್ರೆ ನನ್ನೂ ಕೈ ಹಚ್ತಾರ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡದಂಥವ ಅವ್ರ ಅಪ್ಪನ ಜೈಲಿಗೆ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ. ಪಾಪ ಅವ್ರು ಹಿರಿಯರು ಅದಾರ, ಹೇಳ್ಬೇಕಾಗ್ತದೆ. ಆದ್ರೆ ಅವ್ರಿಗೂ ಭಾಳ ನೋವಿದೆ. ಕಲ್ಲಡ್ಕ ಪ್ರಭಾಕರ್ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡಾರೆ ನಮ್ಮ ಪಕ್ಷದವ್ರು. ಆದ್ರೆ ಏನು ಮಾಡೋದು, ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ. ಬೀದಿಗೆ ಬಂದು ಹೋರಾಟ ಮಾಡ್ಬೇಕು, ಕ್ರಾಂತಿ ಮಾಡ್ಬೇಕಾಗ್ತದೆ. ಅವತ್ತು ಬ್ರಿಟಿಷರ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೀವಿ. ಗಾಂಧಿ ಹಂಗೆ ಉಪವಾಸ ಕೂತಿದ್ರೆ ಸ್ವಾತಂತ್ರ್ಯ ಸಿಗ್ತಿತ್ತು. ಇಲ್ಲಿ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಲಾಲಾ ಲಜಪತ್ ರಾಯರು, ಲೋಕಮಾನ್ಯ ತಿಲಕರು, ಎಷ್ಟು ಜನ ಬಲಿದಾನ ಕೊಟ್ಟೆ ಗಾಂಧಿಯಿಂದ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ. ಆ ಉಪವಾಸ ಕೂತ್ರೆ ಸ್ವಾತಂತ್ರ್ಯ ಸಿಕ್ತಿದ್ರೆ ನಾಳೆ ನಾನು ಬಿಜೆಪಿ ಆಫೀಸ್ ಮುಂದೆ ಉಪವಾಸ ಕೂತಿರ್ತೀನಿ, ನನ್ನ ಅಧ್ಯಕ್ಷ ಮಾಡ್ತಾರೆ.